ಅಣ್ಣ ದೊಡ್ಡ ದನಿಗಳು ಒಂದು ದಿನ ಸ್ಟೇಷನ್ ಮೆಟ್ಲು ಹತ್ತಿದವರಲ್ಲ. ಪೊಲೀಸ್ ಸ್ಟೇಷನ್ ಇರೋದೇನಿಕೆ? ಬಾ ನನ್ನ ಜೊತೆ. ಈ ಏರಿಯಾಗ ಹೊಸದಾಗಿ ಬಂದಿರೋ ಸರ್ಕಲ್ ಇನ್ಸ್ಪೆಕ್ಟರ್ ರಮೇಶ್ ನಾಯಕ್. ನಮಸ್ಕಾರ ಸರ್. ಏನೋ ನೋಡ್ತೀಯಾ? ಗುರಾಯಿಸ್ತೀಯಾ ದಾದಾನ ನೀನು? ನಮಸ್ಕಾರ ಸರ್. ಸರ್ ಏನ್ ನಿಂದು? ನಮ್ಮ ಏರಿಯಾ ಹೆಣ್ಮಕ್ಳು ಎಕ್ಸ್ಪೋರ್ಟ್ ವಾಚ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ರು. 8 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತಾ ಇದ್ರು. ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ. ಫ್ಯಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಅವಾಗಲೇ ಹೊರಟೋದ್ರು ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ಕೆ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು, ತಕ್ಷಣ ಆಕ್ಷನ್ ತಗೊಳ್ಳಿ ಸರ್. ಸರಿ, ಒಂದ್ ಕಂಪ್ಲೇಂಟ್ ಬರ್ಕೊಡು, ಬೆಳಗ್ಗೆ ನೋಡ್ತೀನಿ. ರೇ ರೈಟ್ರೇ ಸರ್, ಇವನ ಹತ್ರ ಒಂದ್ ಕಂಪ್ಲೇಂಟ್ ಬರ್ಸ್ಕೊಳ್ರಿ. ಸರಿ ಸರ್. ರೇ ಬನ್ರಿ ಇಲ್ಲಿ ತಗೊಳ್ಳಿ. ತಗೊಳ್ಳಿ ಸರ್. ಸ್ವಲ್ಪ ಬೇಗ ಆಕ್ಷನ್. ಕಂಪ್ಲೇಂಟ್ ಕೊಟ್ಟಾಯ್ತಲ್ಲ, ಆಕ್ಷನ್ ರಿಯಾಕ್ಷನ್ ನೀನ್ ನನ್ಗೆ ಹೇಳ್ಬೇಡ. ಜಾಗ ಖಾಲಿ ಮಾಡು. ಪ್ರಮಿಳಾ, ನೀವೆಲ್ಲ ಹಾಕಿಲ್ಲಿದ್ರಮ್ಮ? ಸುಮ್ಮನೆ ತನ್ನ ಮುಂದಿನ ಹಾಕ್ಬಿಟ್ಟಿದ್ದಾರೆ. ದಯವಿಟ್ಟು ಇಲ್ಲಿಂದ ಕರ್ಕೊಂಡೋಗಿ ಅಣ್ಣ. ಇನ್ಸ್ಪೆಕ್ಟರ್ ಸರ್, ಇವ್ರೇನ್ ತಪ್ಪು ಮಾಡಿದ್ರು ಅಂತ ಅವ್ರನ್ನೆಲ್ಲ ಸೆಲ್ಲಲ್ಲಿ ಇಟ್ಟಿದ್ರ? ರೋಡಲ್ಲಿ ನಿಂತ್ಕೊಂಡು ವ್ಯಭಿಚಾರಕ್ಕೆ ಪ್ರಪೋಸ್ ಮಾಡ್ತಿದ್ರು. ಅಯ್ಯೋ ದೇವರೇ, ನಮ್ಗೇನು ಗೊತ್ತಿಲ್ಲ ಅಣ್ಣ. ಇವ್ರು ನಮ್ಮ ಸುಳ್ಳು ಸುಳ್ಳು ಹೇಳ್ತಿದ್ದಾರೆ. ಇಲ್ಲ ಸರ್, ಇವರೆಲ್ಲ ತುಂಬಾ ಒಳ್ಳೆ ಹುಡುಗಿರು ಸರ್. ಅಂತ ಕೆಟ್ಟ ಕೆಲಸ ಮಾಡೋರಲ್ಲ. ದಯವಿಟ್ಟು ಬಿಟ್ಬಿಡಿ ಸರ್. ನೀನ್ ಹೇಳ್ದಾಗ ನಾನು ಕೇಳೋಕೆ ನಾನೇ ನಿನ್ ಮನೆ ಕೆಲ್ಸವನಲ್ಲ, ಪೊಲೀಸ್ ಕಣ. ರೈಟ್ ಹೇಳು. ಇಲ್ಲ ಸರ್, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಏನ್ ಹೆದರ್ಸ್ತೀಯಾ? ಹೆದರ್ಸ್ತೀಯಾ? ಇಷ್ಟಕ್ಕೂ ನಿನಗೂ ಅವ್ರಿಗೆ ಏನೋ ಸಂಬಂಧ? ನಾನು ಅವ್ರ ಗಂಡ ಸರ್. ಅಣ್ಣನ ಅಥವಾ ಮಾಮನ? ದಾದಾಗಿರಿ ಮಾಡ್ತೀಯಾ? ಬಿಡಲ್ಲ ಕಣ. ಏನೋ ಮಾಡ್ತೀಯಾ? ಕಮಿಷನರ್ ಕಂಪ್ಲೇಂಟ್ ಮಾಡ್ತೀನಿ. ಕಮಿಷನರ್ ಕಂಪ್ಲೇಂಟ್ ಮಾಡ್ತೀಯಾ? ಮಾಡೋಗೋ. ಅದ್ ಹೆಂಗ್ ಬಿಡಿಸ್ಕೊಂತೀಯ? ನಾನ್ ನೋಡ್ತೀನಿ, ಮಾಡೋಗೋ. ಏನ್ ಸರ್? ಏನೋ ಹಾಗೆ ನೋಡ್ತೀಯಾ? ಏನ್ ಸರ್ ಹಿಂಗೆಲ್ಲ ಮಾತಾಡ್ತೀವಿ? ಸುಮ್ನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಒದ್ದು ಒಳಗಾಕ್ಬಿಡ್ತೀನಿ. ಸರ್ ನನ್ ಮಾತು ಕೇಳಿ ಸರ್. ನಿನ್ನ ಮಾತು ನಾನ್ ಕೇಳ. ಯಾರ ಮೇಲೆ ಕೈ ಮಾಡಿದ್ದು ಗೊತ್ತುಂಟಾ? ನಿಕ್ಕ ತರ್ತಂಡ ಪೀಸ್ ಪೀಸ್. ಸರ್ ಬೇಡ ಸರ್, ಅವನ ಬಿಟ್ಟು. ಅವನಿಗೆ ನೀವ್ ಯಾರು ಗೊತ್ತಿಲ್ಲ ಸರ್. ನಾನ್ ಯಾರಂತ ಗೊತ್ತಿಲ್ಲದಿದ್ರೆ ಅಡ್ಡಿ ಇಲ್ಲ, ಆದರೆ ನ್ಯಾಯನಾರು ಗೊತ್ತಿರಬೇಕಲ್ಲವಾ? ಸಾರಿ ಸರ್, ತಪ್ಪಾಗಿ ಹೋಯ್ತು. ನಾನು ಅವ್ನಿಗೆ ಹೇಳ್ತೀನಿ, ನೀವು ಅವ್ರನ್ನ ಕರ್ಕೊಂಡೋಗಿ. ರಿಲೀಸ್ ಮಾಡೋ ಅವ್ರನ್ನ. ರೇ, ಬುದ್ಧಿ ಇಲ್ವೇನ್ರಿ ನಿಮ್ಗೆ? ತಪ್ಪು ಮಾಡಿದವ್ರನ್ನ ಬಿಟ್ಬಿಟ್ಟು ಆ ಹುಡುಗಿರ್ ತಂದಿಟ್ಟಿದ್ದೀರಲ್ಲ. ಏಂಜಲ್ ಕಾಸ್ಗೋಸ್ಕರ ಡಿಪಾರ್ಟ್ಮೆಂಟ್ ಮರ್ಯಾದೆನೆ ತೆಗಿತೀರಲ್ಲ. ಸಾರಿ ಸರ್. ಹೋಯ್ತು ಕಣೆ, ನಮ್ಮ ಮಾನ ಮರ್ಯಾದೆಲ್ಲ ಬೀದಿ ಪಾಲಾಗೋಯ್ತು. ಏನ್ ಹೇಳ್ತಿದ್ಯೆ? ಇಲ್ಲಿ ನೋಡ್ರೆ. ಅಯ್ಯೋ, ಇದನ್ನ ನೋಡಿದ್ರೆ ಅಪ್ಪ ಅಮ್ಮ ನೇಣ್ ಹಾಕೊಂಡು ಸತ್ತು ಹೋಗ್ಬಿಡ್ತಾರೆ ಕಣ್ರೆ. ಹೊರಗಡೆ ಹೇಗ್ರಿ ತಿರ್ಗಾಡೋದು? ಇದೆಲ್ಲ ಅಕ್ಕಪಕ್ಕದವ್ರಿಗೆ ಗೊತ್ತಾದ್ರೆ ಹೇಗ್ರೆ ಮುಖ ತೋರ್ಸೋದು? ನಾವೇನ್ ತಪ್ಪು ಮಾಡಿದ್ವಿ ಅಂತ ನಮ್ಗೆ ಯುಗ ಶಿಕ್ಷೆ.
ರಾತ್ರಿ ಪೊಲೀಸ್ ಸ್ಟೇಷನ್ ಬರ್ತದ ನಮ್ಮ ಪೌಂಜೋಕ್ಲು ಪೂರ್ತಿ ಬೆಂಕಿ ಹಚ್ಕೊಂಡ್ರು ದನಕ್ಲೆ ಎಲ್ಲ ಒಟ್ಟಿಗೆ ಸುಟ್ಟು ಹೋದ್ರು ದಾಂಡಿ ಸುಟ್ಟು ಹೋದ್ರು ದಾಂಡಿ ನೋಡಿ ನನ್ನ ಮಗಳ ಸ್ಥಿತಿ ನೋಡಿ ದನಿಕ್ಲೆ ದನಿಕ್ಲೆ ನೋಡಿ ನೋಡಿ ಇಲ್ಲಿ ನನ್ನ ಮಗಳು ಸುಟ್ಟು ಹೇಗೆ ಕರಕಳಾಗಿ ಬಿದ್ದಿದ್ದಾಳೆ ರಘು ನಿನ್ನ ಮಗಳಿಗೆ ಒಂದು ಗಂಡು ನೋಡು ಮದುವೆ ಮಾಡುವ ಅಂತ ಹೇಳಿದ್ದೀನಿ ಈಗ ನಾನು ಯಾರಿಗೆ ಮದುವೆ ಮಾಡುವೆ ನಂದಿನಿ ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ದಣಿಕ್ಲಿ ಬೇರೆ ಫ್ಯಾಕ್ಟ್ರಿದಲ್ಲಿ ಕೆಲಸ ಇದೆ ಸ್ವಲ್ಪ ಹೋಗ್ ಬನ್ನಿ ಅಂತ ನಮ್ಮ ಓನರೇ ನಮ್ಮನ್ನ ಕಳಿಸ್ಕೊಟ್ರು ಆಮೇಲೆ ನೋಡಿದ್ರೆ ಪೊಲೀಸ್ನವರು ನಮ್ಮನ್ನ ಇಷ್ಟಕ್ಕೆಲ್ಲ ದಯಾನಂದ್ ಕಡೆಯವರು ಮತ್ತೆ ಪೊಲೀಸ್ನವರೇ ಕಾರಣ ದಣಿಕ್ಲಿ ಆರೋಪಿ ದಯಾನಂದ್ ತನ್ನ ವ್ಯಾಪಾರದ ಅಭಿವೃದ್ಧಿಗಾಗಿ ಮತ್ತು ಸ್ವಾರ್ಥ ಸಾಧನೆಗಾಗಿ ಅನೈತಿಕ ಮಾರ್ಗವನ್ನು ಅನುಸರಿಸಿ ಪ್ರಮೀಳಾ, ಕಾವೇರಿ, ನಂದಿನಿ, ಜಮೀಲಾ ಮತ್ತು ಮಾರ್ಗರೇಟ್ ಎಂಬ 5 ಅಮಾಯಕ ಹೆಣ್ಣುಮಕ್ಕಳ ಮೇಲೆ ವೇಶ್ಯಾವಾಟಿಕೆಯ ಆರೋಪ ಹೊರಿಸಿ ಅವರನ್ನು ಪೊಲೀಸರು ಅಕ್ರಮವಾಗಿ ಬಂಧಿಸುವಂತೆ ಮಾಡಿ ಅದರಿಂದ ಮನನೊಂದ ಯುವತಿಯರು ಆತ್ಮಹತ್ಯೆ ಮಾಡಿಕೊಳ್ಳಲು ಪರೋಕ್ಷವಾಗಿ ಕಾರಣನಾಗಿರುವುದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿರುವುದರಿಂದ ಐಪಿಸಿ ಸೆಕ್ಷನ್ 304 ಪ್ರಕಾರ ಆರೋಪಿಯನ್ನು ಅಪರಾಧಿ ಎಂದು ತೀರ್ಮಾನಿಸಿ ಘನ ನ್ಯಾಯಾಲಯವು 10 ವರ್ಷಗಳ ಕಠಿಣ ಶಿಕ್ಷೆ ವಿಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟು ತಲೆತಪ್ಪಿಸಿಕೊಂಡಿರುವ ಆರೋಪಿಗಳಾದ ರತನ್ ಸೇಠ್, ಹರೀಶ್ ಮತ್ತು ಕ್ಯಾಟರಾಮ ಎಂಬ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕೆಂದು ಪೊಲೀಸರಿಗೆ ನ್ಯಾಯಾಲಯವು ಆದೇಶಿಸುತ್ತದೆ. ಏನು? ದಯಾನಂದ್ ಕಡೆಯವರಿಗೆ ಕಾಕಿ ಡ್ರೆಸ್ನವರು, ಕರಿ ಕೋಟ್ನವರು ಅಂದ್ರೆ ಒಂಚೂರು ಭಯ ಇಲ್ಲ. ಅದೇ ರಾಯಣ್ಣನ ಕಡೆಯವರು ಅಂದ್ರೆ ಭಯ ಇದೆ. ಯಾವುದಕ್ಕೂ ನೀವು ಅವ್ರನ್ನ ನೋಡೋದು ಒಳ್ಳೇದು. ಒಬ್ಬ ರೌಡಿಗೆ ಹೆದರ್ಕೊಂಡು ಇನ್ನೊಬ್ಬ ರೌಡಿ ಹತ್ರ ರಕ್ಷಣೆ ಕೇಳುವಂತೀರಾ? ಇಲ್ಲ ಸರ್, ದಯವಿಟ್ಟು ನಮ್ಮ ಮಾತು ಕೇಳಿ. ನಮಗ್ ಮುಂಚೆನೆ ರಾಯಣ್ಣನ ಕಡೆಯವರು ಬಂದಿರ್ತಾರೆ. ಅದೆಲ್ಲ ಏನು ಬೇಡಿ, ಇಬ್ಬರು ಕಾನ್ಸ್ಟೇಬಲ್ ಮನೆ ಹತ್ರ ಡ್ಯೂಟಿಗೆ ಹಾಕಿ. ಆಯ್ತು ಸರ್. ಸರ್, ಎಕ್ಸ್ಕ್ಯೂಸ್ ಮೈ. ಯಾರು ಕಾಣಿಸ್ತಾ ಇಲ್ಲ, ಎಲ್ಲ ಎಸ್ಕೇಪ್ ಆಗ್ಬಿಡವ್ರೆ. ಬಂದ್ರು.
ನಾನೇನು ಹೇಳ್ಬೇಕು ಅಂತಿದ್ನೋ ಅದನ್ನ ರಘುವಣ್ಣನೇ ಹೇಳ್ಬಿಟ್ಟಿದ್ದಾರೆ. ಇನ್ನಿಬ್ಬರು ಬಾಕಿ ಇದ್ದಾರೆ. ಸತ್ಯ ನ್ಯಾಯ ಎರಡು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಆ ತಂದೆ ಮಗ ಇಬ್ಬರು ಸಾಯಲೇಬೇಕು.